ಹಾಯ್ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ಶುಕ್ರವಾರದ ವ್ಲಾಗು. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೆನ್ನೆನೇ ದೋಸೆ ಹಿಟ್ಟೆಲ್ಲ ರುಬ್ಬಿಟ್ಟಿದ್ದೆ, ತೋರಿಸ್ನಲ್ಲ. ನೆನ್ನೆ ಹಾಕಿದ್ನೆಲ್ಲ ರುಬ್ಬಿ ನೈಟೇ ಎತ್ತಿಕ್ಕಿದ್ದೆ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಎತ್ತಿಕ್ತೀನಿ. ಚೆನ್ನಾಗಿ ಉಬ್ಬಿ ಬಂದಿತ್ತು. ಇವಾಗ ದೋಸೆ ಹಾಕ್ತಾ ಇದ್ದೆ, ಅಚ್ಚು ಲಂಚ್ ಬಾಕ್ಸ್ಗೂ ಬೇಕಲ್ಲ. ಸೊ ಹಾಗಾಗಿ ಇದ್ರ ಜೊತೆಗೆ ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ಅದೇನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಹಾಗಾಗಿ ದೋಸೆದು ಮಾತ್ರ ಹಂಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಬೇಗ ಬೇಗ ಟಿಫನ್ ಎಲ್ಲ ಆಗ್ತಾ ಇದೆ. ನನ್ನ ಮಗ ಒಂದ್ಸತಿ ಕೇಳಿದ್ದು ಇದೇ ಥರನೇ ಮಾಡಿ ಅಂತ ಟೆಡಿ ಬಿಯರ್ದೇ ಮಾಡೋಕ್ಕೆ ಮತ್ತೆ ಕೇಳ್ತಾ ಇದ್ದ. ಸೊ ಅವನು ಸ್ಕೂಲ್ಗೆಲ್ಲ ಹೋಗೆಲ್ಲ ಆದಮೇಲೆ ನಮ್ಮ ಮನೆಯವರು ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡ್ತೀಯ ಅಂತ ಫೋನ್ ಮಾಡಿದ್ರು. ಅದಕ್ಕೆ ಮೊಸರನ್ನ ಕಳಿಸ್ತೀನಿ ಅಂತ ಹೇಳಿದೆ. ಅದಕ್ಕೆ ಮೊಸರನ್ನ ಏನು ಬೇಡ, ಚಿಕನ್ನೇ ಮಾಡು ಅಂತ ಅಂದರು. ನಾನು ಮೊಸರನ್ನ ಯಾಕೆ ಅಂದರೆ ಮೊನ್ನೆ ಎಲ್ಲ ಫಿಶ್ ತಿಂದು ಹೀಟ್ ಆಗಿತ್ತಲ್ಲ. ಸೊ ಹಾಗಾಗಿ ಹೇಳಿದೆ. ಅವರೇ ಚಿಕನ್ ಮಾಡುವಂತೆ ಅಂದರು. ಇನ್ನೇನು ಅವರೇ ಹೇಳಿದ್ಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಸರಿ ಆಯಿತು ಅಂತ ಅಂದೆ. ಇನ್ನು ಅಚ್ಚು ಬರೋಕ್ಕೆ ಇನ್ನೂ ಅರ್ಧ ಗಂಟೆ ಟೈಮ್ ಇತ್ತು. ಇವರು 2 ಗಂಟೆಲಿ ಹೇಳಿದ್ರು. ಅದೇ ಪ್ಲ್ಯಾನ್ ಮಾಡಲ್ಲ ಏನೂ ಅಡುಗೆ ಆಗಲಿ, ಏನೇ ಒಂದು ಎಲ್ಲೇ ಹೋಗೋದಾದರೂ ಅಷ್ಟೇ ಪ್ಲ್ಯಾನ್ ಮಾಡಿದ್ರೆ ಯಾವುದು ಕೆಲಸ ಆಗಲ್ಲ, ಇಲ್ಲ ಚೆನ್ನಾಗಾಗಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಸೊ ಅದಕ್ಕೆ ಇವಾಗ ಚಿಕನು ಅವರೇ ತಂದುಕೊಟ್ರು. ಅಚ್ಚು ಬಂದಮೇಲೆ ಕಳಿಸು ಅಂತ ಹೇಳಿದರು. ಅವರೇ ತಗೊಬಂದು ಕೊಟ್ಬಿಟ್ರು. ನಾನು ರೈಸ್ ಎಲ್ಲ ಮಾಡಿದ್ದೆ. ಇನ್ನೇನು ಚಿಕನ್ ಗ್ರೇವಿ ಅಷ್ಟೇ. 3 ಗಂಟೆ ಒಳಗಡೆ ಎಲ್ಲ ಅಡುಗೆ ಎಲ್ಲ ಮಾಡಿದೆ. ಅವರೇ ಒಂದು 2-2:30 ಅಷ್ಟರಲ್ಲಿ ತಂದುಕೊಟ್ರು. ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇಲ್ಲಿ ನಾನು ತುಂಬ ಸಿಂಪಲ್ಲಾಗಿ ಗ್ರೇವಿ ಮಾಡ್ತಿರೋದು. ಏನೇನೆಲ್ಲ ಹಾಕ್ತೀನಿ ಅನ್ನೋದನ್ನ ಹೇಳ್ತೀನಿ. 3 ಈರುಳ್ಳಿ ತೊಗೊಂಡಿದ್ದೀನಿ. ಈ ಥರ ಒಂದು ಈರುಳ್ಳಿನ 2 ಈರುಳ್ಳಿನ ಫ್ರೈ ಮಾಡೋಕ್ಕೆ ಅಂದರೆ ಹುರ್ಕೊಳ್ತೀನಿ ಮಸಾಲೆನ. ಇನ್ನೊಂದು ಈರುಳ್ಳಿನ ಹಾಗೆ ಒಗ್ಗರಣೆಗೆ ಹಾಕೋಣ ಅಂದ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೆ. ಈ ಥರ ಉದ್ದುದ್ದು ಕಟ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂಥರ. ನಾನಿಲ್ಲಿ ಚಿಕನ್ ಗ್ರೇವಿನ ತುಂಬ ಸಿಂಪಲ್ಲಾಗಿ ಆ್ಯಂಡ್ ಅರ್ಜೆಂಟಿಗೆ ಮಾಡ್ತಿರೋದ್ರಿಂದ ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ಈ ಥರ ಚಿಕನ್ ಗ್ರೇವಿ ಮಾಡಿ ತಿಂತಾಯಿದ್ರೆ ಅದೆಷ್ಟು 2 ಪ್ಲೇಟ್ ರೈಸ್ ಖಾಲಿ ಮಾಡ್ತೀವೋ ಏನೋ, 1 ಪ್ಲೇಟು ಅರ್ಧ ಪ್ಲೇಟ್ ತಿನ್ನೋರು. ನಿಜವಾಗ್ಲೂ ಅಷ್ಟು ಚೆನ್ನಾಗಿತ್ತು. ನಾನಿಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. ಏನೇನು ಹುರ್ಕೊಳ್ಳೋಕ್ಕೆ ಇವಾಗ ಫಸ್ಟ್ ಮಸಾಲೆನ ಹುರ್ಕೋತೀನಿ. 2 ಈರುಳ್ಳಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಆ್ಯಂಡ್ ಮೆಣಸು ತೊಗೊಂಡಿದ್ದೀನಿ. ಆಮೇಲೆ ಟೊಮೊಟೊ 1 ತೊಗೊಂಡಿದ್ದೀನಿ. ಇನ್ನು ಅರ್ಧ ಟೊಮೊಟೊನ ಒಗ್ಗರಣೆಗೆ, ಮತ್ತು ಒಂದು 10 ಪೀಸಷ್ಟು ಗೋಡಂಬಿ, ಮತ್ತು ಲಾಸ್ಟಿಗೆ ಚಕ್ಕೆ ಲವಂಗ ಅಲ್ಲಿ ಇಟ್ಟಿಲ್ಲ ನಾನು. ಸೊ ಇನ್ನು ಒಗ್ಗರಣೆಗೆ ಈರುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಟೊಮೊಟೊ ಅರ್ಧ ಹೇಳಿದ್ನಲ್ಲ ಅದು. ಆಮೇಲೆ ಇನ್ನೊಂದು ಸ್ವಲ್ಪ ಲಾಸ್ಟಿಗೆ ಧನಿಯಾ ಕಾಳು ಹುರ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಇಷ್ಟನ್ನು ಹಾಕ್ತೀನಿ. ಏನೇನು ಹಾಕ್ತೀನಿ ಏನೇನು ಅನ್ನೋದನ್ನ ನೋಡಿರಂತೆ. ಈಗ ಫಸ್ಟು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಬಿಟ್ಟು ಧನಿಯಾ ಕಾಳು 1 ಸ್ಪೂನ್ ಅಷ್ಟು ಹಾಕ್ಕೋತಾ ಇದ್ದೀನಿ. ಸೀದೋಗಬಾರ್ದು ಆ ಥರ, ಅಂದರೆ ಸಣ್ಣ ಉರಿಲಿಟ್ಕೊಂಡು ಫ್ರೈ ಮಾಡ್ಕೋಬೇಕು. ಆಮೇಲೆ ತೋರಿಸಿದಂಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಶುಂಠಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಮಸಾಲೆನ ಹುರಿದಷ್ಟು ರುಚಿ ಚೆನ್ನಾಗಿ ಬರುತ್ತೆ. ಮತ್ತು ಈಗ ಹಳ್ಳಿಗಳ ಕಡೆ ಎಲ್ಲ ಮಾಡ್ತಿದ್ವಲ್ಲ, ಅವಾಗೆಲ್ಲ ಮಸಾಲೆನ ಹುರಿದುಬಿಟ್ಟು ಮಾಡ್ತಾಯಿದ್ದು. ಪ್ಯಾಕೆಟು ಅದೆಲ್ಲ ಅವಾಗೆಲ್ಲ ಇರಲಿಲ್ಲ. ಮಸಾಲೆಗಳನ್ನೆಲ್ಲ ಮನೇಲೇ ತಯಾರಿ ಮಾಡಿಕೊಂಡು ಅವಾಗ ಹಾಕಿದಾಗ ಗರಂ ಮಸಾಲೆ ಆಗಲಿ, ಯಾವುದೇ ಒಂದು ಮಸಾಲೆಗಳು, ಒಂದು ಖಾರದ ಪುಡಿ, ಧನಿಯಾ ಪುಡಿ, ಸಾಂಬಾರು ಪುಡಿ ಯಾವುದೇ ಆದ್ರೂ ಅಷ್ಟೇ ಹುರಿದ್ಬಿಟ್ಟು ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನಿಲ್ಲಿ ಏನೇನು ಹಾಕ್ತಿದ್ದೀನಿ ಅಂದರೆ ಆವಾಗಲೇ ಹೇಳ್ದಂಗೆ ಶುಂಠಿ ಮತ್ತು ಈರುಳ್ಳಿ, ಮೆಣಸು ಮತ್ತು ಧನಿಯಾ ಕಾಳು, ಆಮೇಲೆ ಟೊಮೊಟೊ, ಕೊತ್ತಂಬರಿ, ಗೋಡಂಬಿ ಇಷ್ಟೇ ಹಾಕಿರೋದು. ಜಾಸ್ತಿ ಐಟಮ್ ಏನಿಲ್ಲ. ಇವಾಗ ಟೊಮೊಟೊ ಬೇಯಕ್ಕೆ ಒಂಚೂರು ಸಾಲ್ಟು ಮತ್ತು ಅರಿಶಿನ ಹಾಗೆ ಹಾಕ್ಕೊಂಡೆ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಈಗ ಸೈಡ್ಗೆ ಎತ್ತಿಕೊಂಡಿದ್ದೀನಿ. ಈಗ ನೆಕ್ಸ್ಟು ನಾನು ಚಕ್ಕೆ ಲವಂಗ ಹೇಳೋದು ಮರ್ತೋದೆ, ಅದನ್ನು ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೀವು ರುಬ್ಬಬೇಕಾದ್ರೆ ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ಒಂದು ಕಡಾಯಿಗೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಉದ್ದುದಕ್ಕೆ ಹೆಚ್ಚಿರೋಂಥದ್ದು, ಕರ್ಬೇವಿನ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕಿ ಕಲರು ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಅರಿಶಿನ ಹಾಕಿದ್ದೀನಿ ನಾನು. ಇದಕ್ಕೆ ಸ್ವಲ್ಪ ಚಿಕನ್ಗೆ ಅರಿಶಿನ ಮತ್ತು ಉಪ್ಪು, ಹುಳಿ ಖಾರ ಎಲ್ಲ ಜಾಸ್ತಿ ಇದ್ದರೆ ತುಂಬ ರುಚಿಯಾಗಿರುತ್ತೆ. ನೆಕ್ಸ್ಟು ಅರ್ಧ ಟೊಮೊಟೊ ಹೇಳಿದ್ನಲ್ಲ, ಅರ್ಧ ಟೊಮೊಟೊನೂ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಕರ್ಗ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಷ್ಟರಲ್ಲಿ ಮಸಾಲೆಗೂ ರುಬ್ಕೋತಾ ಇದ್ದೀನಿ. ನಿಮಗೆ ಇದಕ್ಕೆ ಮೊಸರು ಬೇಕು ಅಂದರೆ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಮೊಸರು ಯೂಸ್ ಮಾಡಿದ್ದೀನಿ. ಹಾಗೇ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಾಗ ಈ ಥರ ಚೆನ್ನಾಗಿ ಆಗುತ್ತೆ.
ಸೊ ರುಬ್ಬಿರೋಂಥ ಮಸಾಲೆನೂ ಲಾಸ್ಟ್ಗೆ ಚಿಕನ್ ಎಲ್ಲ ಹಾಕಾದ್ಮೇಲೆ ಹಾಕಿದ್ರೆ ಆಯಿತು. ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದ್ದಾದ್ಮೇಲೆ ಚಿಕನ್ ಎಲ್ಲ ವಾಶ್ ಮಾಡಿಕೊಂಡು ಇವಾಗ ಚಿಕನ್ನು ಸಹ ಹಾಕ್ತಾ ಇದ್ದೀನಿ. ಚಿಕನ್ ಎಲ್ಲ ಆದ್ಮೇಲೆ ಇವಾಗ ಇದಕ್ಕೆ ನೀವು ಉಪ್ಪು ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ ಬೇಯೋಷ್ಟು ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಇವಾಗ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಮಸಾಲೆ ಹಾಕಿ ಲಾಸ್ಟಿಗೆ ಒಂದ್ಸತಿ ಹಾಕಿದ್ರೆ ಆಯಿತು. ಮಧ್ಯ ಮಧ್ಯ ಮಿಕ್ಸ್ ಮಾಡ್ಕೋತಾ ಇರಿ ತಳ ಹತ್ತಬಾರ್ದು ಅಂತ. ಇವಾಗ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡಿದೆ. ಇದಕ್ಕಿವಾಗ ನಾನು ರುಬ್ಬಿರೋಂತಹ ಮಸಾಲೆ ಏನು ಪೇಸ್ಟ್ ಮಾಡಿದ್ನೋ ಅದನ್ನು ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು, ನೀರು ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಥರ ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನಾನು ಮೀಡಿಯಮ್ ಆಗಿ ಸೆಮಿ ಗ್ರೇವಿ ಥರ ಮಾಡ್ತಾ ಇರೋದು. ಸೊ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಸಾಂಬಾರು ಥರನೂ ಆಗೋಗುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೋಡಿಕೊಂಡು ಹಾಕ್ಕೊಳ್ಳಿ. ಇದಕ್ಕಿವಾಗ ಸ್ವಲ್ಪ ಖಾರದ ಪುಡಿ ಮತ್ತು ಗರಂ ಮಸಾಲ, ಧನಿಯಾ ಪುಡಿ ಇಷ್ಟನ್ನು ಹಾಕಿ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚಿಕನ್ ಮಸಾಲೆ ಬೇಕಿದ್ರೂ ನೀವು ಹಾಕೋಬೋದು, ನಾನಿಲ್ಲೇನು ಹಾಕಲಿಲ್ಲ. ಇಷ್ಟನ್ನು ಹಾಕಿ ಉಪ್ಪು ಖಾರ ಏನಿದೆ ಏನು ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಬೆಂದಿದ್ದೆಲ್ಲ ಆದಮೇಲೆ ಎಲ್ಲ ನೋಡಿಕೊಂಡು ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಇಳಿಸಿದ್ರೆ ಆಗೋಗುತ್ತೆ ಚಿಕನ್ ಗ್ರೇವಿ ಸಿಂಪಲ್ಲಾಗಿ. ಹಾಗೇ ನಾನು ಆವಾಗಲೇ ಹೇಳ್ದಂಗೆ ಸ್ವಲ್ಪ ಕಬಾಬ್ಗೆ ಮತ್ತು ಸ್ವಲ್ಪ ಬಿರಿಯಾನಿಗೆ ಅಂತ ಕಲಸಿಕ್ತೆ ಅಷ್ಟೇ. ಏಕೆಂದರೆ ನಾನು ಎಲ್ಲನೂ ಒಂದೇ ಥರನೇ ಅಂದರೆ ಎಲ್ಲನೂ ಚಿಕನ್ ಗ್ರೇವಿನೇ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ಇವಾಗ ರೈಸ್ ಜೊತೆಗೆ ಚಿಕನ್ ಗ್ರೇವಿ ರೆಡಿ ಆಯಿತು. ನಮ್ಮ ಮನೆಯವರು ಹಾಗೆ ಊಟಕ್ಕೂ ಸಹ ಬಂದಿದ್ದರು. ಇನ್ನು ಅಚ್ಚುನು ಸ್ಕೂಲಿಂದ ಬಂದಿದ್ದ. ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ ಸ್ಪ್ರೈಟ್ ಜೊತೆಗೆ. ಸ್ಪ್ರೈಟ್ ಎಷ್ಟೋ ಕಮ್ಮಿ ಮಾಡಿದ್ದೆ, ಎಷ್ಟೋ ದಿನ ಆದಮೇಲೆ ಸ್ಪ್ರೈಟ್ ಕುಡಿತಾ ಇದ್ದೀನಿ. ಸೊ ಹಾಗಾಗಿ ಸ್ವಲ್ಪ ದಪ್ಪ ಇರೋದಕ್ಕೆ ಸ್ಪ್ರೈಟ್ ಎಲ್ಲ ಬಿಟ್ಬಿಟ್ಟಿದ್ದೆ. ಬಟ್ ಒಂದೊಂದು ಸತಿ ನಾನ್ ವೆಜ್ ಅಂದಾಗ ಈ ಥರ ಇರಬೇಕು, ಜಾಸ್ತಿನೂ ತಗೊಳ್ಬಾರ್ದು, ಒಳ್ಳೆಯದಲ್ಲ. ಸೊ ಚೆನ್ನಾಗಿತ್ತು, ಟೇಸ್ಟ್ ನೋಡ್ತಾ ಇದ್ದೆ ನಾನು, ಬಿಸಿ ಇತ್ತು ಬೇರೆ. ಈ ಥರ ಸಿಂಪಲ್ಲಾಗಿ ಚಿಕನ್ ಗ್ರೇವಿ ಮಾಡಿಕೊಂಡ್ರೆ ತುಂಬ ಇಷ್ಟಪಡ್ತಾರೆ. ನಮ್ಮನೆಯವರು ಹಂಗೆ ಅಂತಿದ್ರು, ಏನೋ ಒಂಥರ ಡಿಫ್ರೆಂಟಾಗಿ ಏನಾರ ಮಾಡ್ದೆ, ತುಂಬ ಚೆನ್ನಾಗಿದೆ ಅಂತ. ನಾನು ಇದರಲ್ಲಿ ಏನು ಅಂದರೆ ಏನು ಡಿಫ್ರೆಂಟ್ ಇಲ್ಲ, ಮಾಮೂಲಿ ಹೇಗೆ ಮಾಡ್ತೀನೋ ಹಾಗೆ. ಅದೇ ಅರ್ಜೆಂಟಿಗೆ ಮಾಡಿದ್ರೆ ಹೇಗೆ ಬರುತ್ತೋ ಏನೋ ಅಂದ್ಕೊಂಡು ಯೋಚನೆ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು. ಅರ್ಜೆಂಟಿಗೆ ಮಾಡಿದ್ರೆ ಹಂಗೇ ಚೆನ್ನಾಗಿ ಬಂದ್ಬಿಡುತ್ತೆ. ಇನ್ನು ನಮ್ಮ ಮನೆಯವರು ಡ್ಯೂಟಿಗೆಲ್ಲ ಹೋದ್ರು, ಊಟನೂ ಮಾಡ್ದೆ ಅಚ್ಚುನು. ಇದು ಸಾಯಂಕಾಲ ಏನು ಮಾಡೋಣ ಅಂದರೆ ಇಲ್ಲೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಮಳೆ ಬೇರೆ ಬರೋಕ್ಕಾಗಿತ್ತು. ಬಾಲ್ಕನಿಲಿ ಏನು ಅಂದರೆ ಮಳೆ ಎರ್ಸ್ಲು ಹೊಡೆದು ಮಣ್ಣೆಲ್ಲ ಆಚೆ ಬರೋದು ಆ ಥರ ಆಗ್ತಿತ್ತು ಪಾಟ್ಗೆ. ಸೊ ಅಲ್ಲೆಲ್ಲ ಕ್ಲೀನ್ ಮಾಡಿ ಎಲ್ಲ ಬಂದೆ. ಅಷ್ಟರಲ್ಲಿ ನಾನು ಕ್ಲೀನ್ ಮಾಡಿ ಬರೋಷ್ಟರಲ್ಲಿ ಅಂಗಡಿಗೆ ಹೋಗಿ ಹಾಲು ತಗೊಂಡು ಏನು ಮಾಡಿದ್ದೆ ನಾನು, ಕಾಫಿ ಮಾಡೋಕ್ಕೆ ಅಂದ್ಬಿಟ್ಟು ಅವನೇ ರೆಡಿ ಮಾಡಿದ್ದಾನೆ ಎಲ್ಲನೂ. ಬಂದು ನಾನು ಕಾಫಿ ಪೌಡ್ರೆಲ್ಲ ಗ್ಲಾಸ್ಗೆ ಹಾಕಿ ರೆಡಿ ಮಾಡೋದು. ಅವನು ಫಸ್ಟ್ ಟೈಮ್ ಮಾಡಿರೋದು ಇದನ್ನು. ಹಾಲು ಅವನೇ ತಗೊಬಂದು ಕಾಯಕ್ಕಿಟ್ಟು ಸಕ್ಕರೆ ಹಾಕಿ ಗ್ಲಾಸ್ಗೆಲ್ಲ ಕಾಫಿ ಪೌಡರ್ನೆಲ್ಲ ಹಾಕಿ ರೆಡಿ ಮಾಡಿದ್ದ. ಇನ್ನು ಹಾಲೆಲ್ಲ ಇನ್ನೂ ಹಾಕೋಕ್ಕೆ ಅಷ್ಟು ಗೊತ್ತಾಗಲ್ಲ, ಅಷ್ಟು ಮಾಡಿದ್ದಾನಲ್ಲ ಫಸ್ಟ್ ಟೈಮ್ ಅನ್ನೋ ಒಂದು ಖುಷಿ. ಅದು ಬಂದ ತಕ್ಷಣವೇ ಆಚೆನೂ ಇದೆಲ್ಲ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡಿ ಬಂದೆ. ಸುಸ್ತಾಗಿದ್ದಕ್ಕೂ ಅದಕ್ಕೂ ಕಾಫಿ ಕುಡ್ದಿದ್ದಕ್ಕೆ ಸಮಾಧಾನ ಅನಿಸ್ತಿತ್ತು. ನಾನು ಕಮ್ಮಿ ಬಿಸ್ಕೆಟು ಅದು ಇದು ಎಲ್ಲ ತಿನ್ನೋದು ಮತ್ತು ಕಾಫಿ ಕುಡಿಯೋದು ಅಷ್ಟೇ, ಒಂದೇ ಟೈಮು, ಜಾಸ್ತಿ ಇಲ್ಲ. ಸೊ ಹಾಗೆ ಅವನಿಗೆ ಹೊಟ್ಟೆ ಹಸಿತಾಯಿತ್ತು ಅಂತ ಬ್ರೆಡ್ ಇತ್ತಲ್ಲ ತಿಂತಾ ಇದ್ದ. ಇನ್ನು ಸಂಜೆಗೆ ಅಂದರೆ ನೈಟ್ಗೆ ಮುದ್ದೆ ಮಾಡ್ತಾಯಿದ್ದೆ ನಾನಿಲ್ಲಿ. ಇನ್ನು ನಾನು ಅಚ್ಚು ಇಬ್ಬರೇ ತಿನ್ನೋದು, ಯಾಕೆಂದರೆ ನಮ್ಮ ಮನೆಯವರು ಸ್ವಲ್ಪ ಕಮ್ಮಿನೇ ಮುದ್ದೆ. ಹೇಳ್ದಂಗೆ ನಿಮಗೆ ಮುದ್ದೆ ಅವ್ರು ಸ್ವಲ್ಪ ಕಮ್ಮಿ ತಿನ್ನಲ್ಲ, ಕಷ್ಟಪಟ್ಟು ತಿಂತಾರೆ. ಸೊ ಅದಕ್ಕೆ ಅವ್ರಿಗೆ ರೈಸ್ ಇತ್ತಲ್ಲ ಅಂದ್ಬಿಟ್ಟು ರೈಸ್ ಇಟ್ವಿ. ಇನ್ನು ನಾವಿಬ್ಬರು ಒಂದೊಂದು ಚಿಕ್ಕ ಮುದ್ದೆ ಮಾಡ್ಕೊಳ್ತಾ ಇದ್ದೀವಿ ನಮಗೆ ಅಂತ ಅಂದ್ಬಿಟ್ಟು. ನನಗೆ ಮುದ್ದೆನೇ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಎಷ್ಟೋ ಕಷ್ಟಪಟ್ಟು ಕೈಯೆಲ್ಲ ಸುಟ್ಕೊಂಡು ಕಲ್ತಿರೋ ಅಂಥದ್ದು. ನಾನಿಲ್ಲೇನು ಅಂದರೆ ನಮ್ಮಮ್ಮ ಮನೇಲಿ ಇಲ್ಲ ನಮ್ಮ ಅತ್ತೆ ಮನೇಲೆಲ್ಲ ಹೇಗೆ ಮಾಡ್ತಾರೆ ಅಂದರೆ ಪಾತ್ರೆಯಲ್ಲಿ ಮಾಡ್ತಾರೆ. ನಾನಿಲ್ಲಿ ಪ್ಯಾನಲ್ಲೇ ಮಾಡ್ತಿದ್ದೀನಿ, ತಳ ಹಿಡಿಬಾರ್ದು ಅನ್ನೋದಕ್ಕೋಸ್ಕರ. ಮತ್ತು ಮುದ್ದೆ ಕೋಲಿದೆ, ಬಟ್ ಅದನ್ನು ಕೈಯಲ್ಲಿ ಹಿಡಿಯೋಕ್ಕಾಗಲ್ಲ, ಅಷ್ಟು ದಪ್ಪ ಅಂತಲ್ಲ, ಒಂಥರ ಗ್ರಿಪ್ ಸಿಗಲ್ಲ. ಸೊ ಅದಕ್ಕೆ ನಾನಿಲ್ಲಿ ಚಪಾತಿ ಲಟ್ಸೋದು ಅದನ್ನೇನು ನಾನು ಯೂಸ್ ಮಾಡಲ್ಲ, ಯಾಕಂದರೆ ಚಪಾತಿಗೆ ಮೆಷಿನ್ ಇರೋದ್ರಿಂದ. ಸೊ ಇದನ್ನು ಲಟ್ಟಣಿಗೆಲೆ ನಾನು ಹಾಗೆ ತಿರುಗಿಸ್ಬಿಡ್ತೀನಿ, ತುಂಬ ಚೆನ್ನಾಗಾಗುತ್ತೆ ಮುದ್ದೆ.
ಆಗ್ಲೇ ಟೈಮು 9 ಕಾಲ ಆಗಿತ್ತು. ನಾವು ಬೇಗ ಊಟ ಮಾಡ್ಬಿಡ್ತೀವಿ. ನಮ್ಮನೆಯವರು ನನ್ಗೇನು ವೇಟ್ ಮಾಡಬೇಡಿ ಊಟ ಮಾಡಿ ಅಂತ ಹೇಳ್ತಾರೆ. ಅವ್ರು ಸ್ವಲ್ಪ ಬರೋದು ಲೇಟ್ ಆಗುತ್ತಲ್ಲ, ಸೊ ಹಾಗಾಗಿ ಇಲ್ಲಿ ಮುದ್ದೆ ಮತ್ತೆ ಚಿಕನ್ ಸಾಂಬಾರು ಊಟ. ಮುದ್ದೆಗೆ ಯಾವತ್ತೂ ನಾನ್ ವೆಜ್ ಇರಲೇಬೇಕು. ತುಂಬಾನೇ ಚೆನ್ನಾಗಿರುತ್ತೆ. ಮಾತ್ರ ರೈಸ್ಗಿಂತ ಮುದ್ದೆನೇ ಬೆಸ್ಟ್ ಕಾಂಬಿನೇಷನು. ಹೇಗಿತ್ತು ರೆಸಿಪಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ತುಂಬ ಜನ ನೋಡ್ತಿರ್ತೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.